ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಮನೆ ಕಟ್ಟುವಂತಹ ಒಂದು ವಿಚಾರದಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಂತಹ ಪಕ್ಷದಲ್ಲಿ ಯಾವ ಒಂದು ದೇವತೆಯನ್ನು ಆರಾಧನೆ ಮಾಡಿಕೊಳ್ಬೇಕು ಅನ್ನುವಂತಹ ಮತ್ತು ಸರಳ ಪರಿಹಾರಗಳು ಯಾವ ರೀತಿ ಅನ್ನುವಂತಹ ಒಂದು ವಿಚಾರವನ್ನ ಚಿಂತನೆ ಮಾಡೋಣ. ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ಇನ್ನ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಒಳ್ಳೊಳ್ಳೆ ವಿಚಾರಗಳಿರ್ತಕ್ಕಂಥ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಹಳ ಬೇಗ ಬಂದು ತಲುಪುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ, ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದು ಜೀವನದಲ್ಲಿ ತಪ್ಪದೇ ಒಂದು ಆಸೆ ಇರುತ್ತೆ, ಸುಂದರವಾದಂತಹ ಒಂದು ಮನೆಯನ್ನ ಹೊಂದಬೇಕು. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಒಂದು ಪೂರ್ವಾರ್ಜಿತ ಕರ್ಮಾನುಸಾರ ಎಲ್ಲವೂ ಕೂಡ ದೊರೆಯುತ್ತಾ ಇರತಕ್ಕಂಥ ಒಂದು ಅವಕಾಶ ಮನುಷ್ಯನಿಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಇನ್ನು ನಿವೇಶನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗೃಹಕ್ಕೆ ಒಂದು ಮನೆಗೆ ಸಂಬಂಧಪಟ್ಟಂತಹ ಅವರ ಒಂದು ಜಾತಕ ದೋಷಗಳ ಒಂದು ಮತ್ತು ಕಾರಣದಿಂದ ಮತ್ತು ಸಂಚಿತ ಕರ್ಮಗಳಿಂದ ಎಲ್ಲವೂ ಕೂಡ ನಿಧಾನ ಆಗ್ತಾ ಇರುತ್ತೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧಗ್ರಹರನ್ನ ನಾವು ನಿವೇಶನಕಾರಕ ಅನ್ನುವಂಥ ಒಂದು ವಿಚಾರವನ್ನು ನೋಡ್ತೇವೆ. ನಾಡಿ ಜ್ಯೋತಿಷ್ಯದ ಒಂದು ಪ್ರಕಾರ ಬುಧಗ್ರಹರು ನಿವೇಶನವನ್ನು ಪ್ರತಿನಿಧಿಸ್ತಾರೆ. ಇನ್ನು ಬುಧಗ್ರಹರು ಜಾತಕದಲ್ಲಿ ಕೆಟ್ಟಿದ್ದಂತಹ ಪಕ್ಷದಲ್ಲಿ ಮತ್ತು ಕ್ರೂರ ಗ್ರಹರ ಒಂದು ಸಂಯೋಗವನ್ನು ಹೊಂದಿದ್ದಂತಹ ಒಂದು ಪಕ್ಷದಲ್ಲಿ ಅಂತಹ ಒಂದು ಜಾತಕರಿಗೆ ನಿವೇಶನ ತೆಗೆದುಕೊಳ್ಬೇಕು ಅನ್ನುವಂಥ ಆಸೆ ಇದ್ರು, ಹಣ ಇದ್ರು, ಆ ಒಂದು ಕೆಲಸದಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇರುತ್ತೆ. ಇನ್ನು ಅದೇ ರೀತಿ ನೋಡಿ, ಶುಕ್ರ ಗ್ರಹರು ಕೆಟ್ಟಿದ್ದಂತಹ ಪಕ್ಷದಲ್ಲಿ ಶುಕ್ರ ಗ್ರಹರು ಮನೆಗೆ ಕಾರಕತ್ವವನ್ನು ಸೂಚಿಸ್ತಕ್ಕಂಥದ್ದು, ಮನೆಯನ್ನ ಪ್ರತಿನಿಧಿಸೋದ್ರಿಂದ. ಇನ್ನು ಶುಕ್ರ ಗ್ರಹರು ಕೆಟ್ಟಿದ್ದಂತಹ ಪಕ್ಷದಲ್ಲಿ ನಿವೇಶನವನ್ನು ಹೊಂದಿದ್ರೂ ಕೂಡ ಅವ್ರಿಗೂ ಸಹ ಮನೆ ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ವಿಘ್ನಗಳು ಎದುರಾಗ್ತಾ ಇರುತ್ತೆ ಮತ್ತು ಹಣಕಾಸಿನ ಒಂದು ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇರ್ತಾರೆ. ಇನ್ನು ನಿವೇಶಕ್ಕೆ ಕಾರಕರಾದಂತಹ ಬುಧಗ್ರಹರನ್ನ ವಿಷ್ಣುವಿನ ಒಂದು ಅಂಶ ಅನ್ನುವಂತಹ ಒಂದು ವಿಚಾರವನ್ನ ನಾವು ಪರಿಹಾರ ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಬಹುದಾಗಿರುತ್ತೆ. ಇನ್ನು ಲಕ್ಷ್ಮಿ ನೋಡಿ, ಶುಕ್ರ ಗ್ರಹರಿಗೆ ಲಕ್ಷ್ಮಿ ಅಧಿದೇವತೆ ಆಗಿರೋದ್ರಿಂದ, ಲಕ್ಷ್ಮಿ ಅಂಶವನ್ನ ಶುಕ್ರ ಗ್ರಹರು ಸೂಚಿಸೋದ್ರಿಂದ, ಇನ್ನು ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸ್ಥಿತಿಯನ್ನ ಕಾಪಾಡುವಂತಹ ಒಂದು ದೇವರು ವಿಶೇಷವಾಗಿ ಮಹಾವಿಷ್ಣು ಆಗಿರ್ತಾರೆ. ನೋಡಿ, ಮನುಷ್ಯ ಸ್ಥಿತಿವಂತನಾಗಿ ಬಾಳಬೇಕು ಅಂತಂದ್ರೆ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹವನ್ನ ಪಡ್ಕೊಳ್ಬೇಕು, ಅನುಗ್ರಹವನ್ನ ಸಂಪಾದನೆ ಮಾಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಮಹಾಲಕ್ಷ್ಮಿಯು ವಿಶೇಷವಾಗಿ ಇಂದ್ರಾದಿ ದೇವತೆಗಳಿಂದ ಹಿಡಿದು ಮನುಷ್ಯರಿಗೆಲ್ಲರಿಗೂ ಕೂಡ ಸಕಲ ಪ್ರಾಣಿಕೋಟಿಗೂ ಕೂಡ ಐಶ್ವರ್ಯವನ್ನ ಕರುಣಿಸುವಂತಹ ಜಗನ್ಮಾತೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಸ್ವತಃ ಭೂಮಾತೆಯ ಅಂಶವೂ ಕೂಡ ಮಹಾಲಕ್ಷ್ಮಿಯಿಂದ ಕೂಡಿರ್ತಕ್ಕಂಥದ್ದು, ವಿಶೇಷತೆ ಇರತಕ್ಕಂಥದ್ದು. ಆದ್ರಿಂದ ನೋಡಿ, ನಿರಾತಂಕವಾಗಿ ಮನೆಯನ್ನ ಕಟ್ಟಬೇಕಾದ್ರೆ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹ ಪಡಿಬೇಕಾಗುತ್ತೆ. ಆದ್ರಿಂದ ಅತ್ಯಂತ ಸರಳ ಮಂತ್ರ ಮತ್ತು ಸರಳವಾಗಿ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹವನ್ನ ಪಡಿಬೇಕಾಗುತ್ತೆ. ನೋಡಿ, ಪ್ರತಿ ಬುಧವಾರ ಲಕ್ಷ್ಮೀನಾರಾಯಣ ಹೃದಯವನ್ನ ಪಠಣೆ ಮಾಡೋದ್ರಿಂದ, ಲಕ್ಷ್ಮೀನಾರಾಯಣ ದೇವರ ಒಂದು ಸಂದರ್ಶನವನ್ನ ಮಾಡೋದ್ರಿಂದ, ಇನ್ನು ಶುಕ್ರವಾರ ಶ್ರೀ ಸೂಕ್ತ ಮತ್ತು ಕನಕದಾರ ಸ್ತೋತ್ರಗಳಿಂದ ಮತ್ತು ಮಹಾಲಕ್ಷ್ಮಿ ಅಷ್ಟಕದಿಂದ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿಯನ್ನ ಮತ್ತು ನಾರಾಯಣನನ್ನ ಆರಾಧನೆ ಮಾಡೋದ್ರಿಂದ ಅವರಿಗೆ ಬಹಳಷ್ಟು ಬೇಗ ಅವರ ಒಂದು ಸಂಕಲ್ಪವು ನಿರಾತಂಕವಾಗಿ ನೆರವೇರ್ತಕ್ಕಂಥದ್ದು. ಇನ್ನು ಮನೆಯನ್ನ ಕಟ್ಟಲಿಕ್ಕೆ ಬಹಳಷ್ಟು ವಿಶೇಷವಾದಂತಹ ಒಂದು ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಕೂಡ ಅವರಿಗೆ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ಅದೇ ವಿಧವಾಗಿ ಈ ಒಂದು ಮಂತ್ರವನ್ನ ಶ್ಲೋಕವನ್ನ ಜಪ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಅತ್ಯಂತ ಶೀಘ್ರವಾಗಿ ಅವ್ರಿಗಿರ್ತಕ್ಕಂತಹ ಒಂದು ಬುಧಗ್ರಹರ ಒಂದು ಕುಪ್ರಭಾವ ಮತ್ತು ಶುಕ್ರಗ್ರಹರ ಒಂದು ಕ್ರೂರ ದೃಷ್ಟಿ ಏನಿರುತ್ತೆ ಅದೆಲ್ಲವೂ ಕೂಡ ಶುಕ್ರ ಮತ್ತು ಬುಧಗ್ರಹರು ಕೆಟ್ಟಿದ್ರೂ ಕೂಡ ಅವರಿಗೆ
ಸಕಲ ಗ್ರಹಬಲ ನೀನೇ ಸರಸಿ ಜಾಕ್ಷ ಅನ್ನುವಂತಹ ಒಂದು ವಿಚಾರದಿಂದ ದೈವಾನುಗ್ರಹದಿಂದ ಅವ್ರಿಗೆ ಬಹಳಷ್ಟು ಮನೆ ಕಟ್ಟುವಂತಹ ಒಂದು ವಿಚಾರದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ಶ್ಲೋಕ ಈ ರೀತಿ ಇರ್ತಕ್ಕಂಥದ್ದು. ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ, ನೀವು ಅದನ್ನ ಗಮನಿಸಿ ಆ ಒಂದು ಶ್ಲೋಕವನ್ನ ಪ್ರತಿದಿನ ನಿಯಮಿತವಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ವಿಶೇಷವಾಗಿ ಒಂದು 3 ಬಾರಿನಾದ್ರೂ ಕೂಡ ಹೇಳ್ಕೊಳೋದ್ರಿಂದ ಅವ್ರಿಗೆ ಅನುಕೂಲಗಳಾಗ್ತಕ್ಕಂಥದ್ದು. ನೋಡಿ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನ ಗಮ್ಯಂ ಒಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಪ್ರತಿದಿನ ಈ ಶ್ಲೋಕ ಸಹಿತವಾಗಿ ವಿಷ್ಣುವಿನ ಒಂದು ಆರಾಧನೆ ಮಾಡೋದ್ರಿಂದ, ಮಹಾಲಕ್ಷ್ಮಿಯ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲ ವಿಧವಾದಂತಹ ಒಂದು ಭವಸಾಗರವನ್ನ ದಾಟಿ ಸಂಸಾರ ಭಯವನ್ನ ದೂರ ಮಾಡ್ಕೊಳ್ಬಹುದಾಗಿರುತ್ತೆ. ಸರ್ವ ಸುಖ ಮತ್ತು ಗೃಹ ಸೌಖ್ಯವನ್ನ ಹೊಂದಬಹುದಾಗಿರುತ್ತೆ. ಇದಿಷ್ಟು ಕೂಡ ಈ ಮನೆ ಕಟ್ಟುವಂತಹ ಒಂದು ವಿಚಾರಕ್ಕೆ ಸರಳ ಪರಿಹಾರ ಆಗಿರತಕ್ಕಂಥದ್ದು. ಎಲ್ಲರಿಗೂ ಕೂಡ ಲಕ್ಷ್ಮೀನಾರಾಯಣರ ಅನುಗ್ರಹ, ಜಗನ್ಮಾತೆಯ ಒಂದು ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.